ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಓಕೆ, KCET 2024 ಅಪ್ಡೇಟ್ಗೆ ಸ್ವಾಗತ. ಸರಿ, ಈಗಾಗಲೇ ನೀವು ಹುಡುಗರು ಮಾಕ್ ಅಲಾಟ್ಮೆಂಟ್ ಚೆಕ್ ಮಾಡ್ಕೊಂಡಿದ್ದೀರಾ ಅನ್ಕೊಂಡಿರ್ತೀನಿ. ಸರಿ, ಸದ್ಯ ಚೆಕ್ ಮಾಡಿಲ್ಲ ಅಂತಂದರೆ ಸಿಂಪಲಾಗಿ ಚೆಕ್ ಮಾಡ್ಕೊರಿ. ಸಿಂಪಲಾಗಿ ಹೇಳ್ತೀನಿ, ಅಣಕು ಸೀಟು ಹಂಚಿಕೆ ಲಿಂಕ್ ಅಂತ ಏನು ಕಾಣಿಸ್ತಿದೆ ಅಥವಾ ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದು ಇರ್ತದೆ. ಒನ್ ಟೈಮ್ ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೊರಿ. ಆ್ಯಂಡ್ ಅದಾದ ನಂತರ ಇಲ್ಲಿ ಈ ರೀತಿ ಪೇಜ್ ಓಪನ್ ಆಗ್ತದೆ. CET ನಂಬರ್ ಹಾಕಿಬಿಟ್ಟು ಸಬ್ಮಿಟ್ ಕೊಡಿ. ಓಕೆ, CET ನಂಬರ್ ಹಾಕಿ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ನಿಮಗೆ ಒಂದು ಶೋ ಆಗುತ್ತೆ, ಪೇಜ್ ಈ ರೀತಿ ಶೋ ಆಗುತ್ತೆ. ಓಕೆ, ಕಂಗ್ರ್ಯಾಚುಲೇಷನ್, ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿದ್ರೆ ಕಂಗ್ರ್ಯಾಚುಲೇಷನ್ ಅಂತ ಆಗುತ್ತೆ. ಇನ್ ಕೇಸ್ ಸೀಟ್ ಅಲಾಟ್ ಆಗದಿದ್ರೆ ಯಾವ ರೀತಿ ಆಗುತ್ತೆ ಅಂತಂದರೆ, ಓಕೆ ಇಲ್ಲಿ ಕಾಣಿಸ್ತಿದೆ ನೋಡ್ರಿ, ಯು ಹ್ಯಾವ್ ನಾಟ್ ಬಿನ್ ಅಲಾಟೆಡ್ ಅಂತ ತೋರಿಸುತ್ತೆ ಈ ರೀತಿ. ಓಕೆ, ಎರಡು ರೀತಿ ತೋರಿಸುತ್ತೆ. ಒಂದು ಸೀಟ್ ಅಲಾಟ್ಮೆಂಟ್ ಆದರೆ ಈ ರೀತಿ ನಿಮಗೆ ಪೇಜಸ್ ಕಾಣಿಸುತ್ತೆ. ಮೊದಲು ಇಬ್ಬರಿಗೂ ಕೂಡ ಹೇಳ್ತೀನಿ. ಓಕೆ, ಸೀಟ್ ಅಲಾಟ್ಮೆಂಟ್ ಆದರೆ ಏನು ಮಾಡಬೇಕು, ಸೀಟ್ ಅಲಾಟ್ ಆಗದಿದ್ರೆ ಏನು ಮಾಡಬೇಕು ಅಂತಂದು ಕೆಲವೊಂದಿಷ್ಟು ನೀವು ವಿಚಾರ ಗಮನದಲ್ಲಿ ಇಟ್ಕೋಬೇಕು. ಇದು ಇಂಪಾರ್ಟೆಂಟ್ ಆಗಿರ್ತದೆ. ಸರಿ, ಇವಾಗ ನೋಡ್ರಿ ಇಲ್ಲಿ ಏನು ಕಾಣಿಸ್ತಾ ಇದೆ, ನಿಮ್ಮ ಒಂದು CET ನಂಬರ್ ಹಾಕಿರ್ತಾರೆ ಆ್ಯಂಡ್ ನಿಮ್ಮ ನಂಬರ್ ಕೊಟ್ಟಿದ್ದಾರೆ ಅಂತಂದ್ರೆ ನಿಮ್ಮ ಒಂದು ನೇಮ್ ಕೊಟ್ಟಿದ್ದಾರೆ. ಅದ ತಕ್ಷಣ ಇಲ್ಲಿ ವೆರಿಫೈ ಕ್ಯಾಟಗರಿ ಅಂತಂದ್ರೆ ನಿಮ್ಮ ರಿಯಲ್ ಕ್ಯಾಟಗರಿ ಯಾವುದು ಅದನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇದಿಷ್ಟು ನೋಡ್ರಿ ಅವ್ರು ಏನು ಮಾಡಿದ್ದಾರೆ, ಪೆಚ್ ಮಾಡಿಬಿಡೋರು ಅಂತ ಅನಿಸುತ್ತೆ. ಅಂತಂದರೆ ತಿರ್ಗಾ ಮರ್ಗ 2-3 ಸತಿ ನಿಮ್ಮದೇ ಒಂದು ಅದೇ ರ್ಯಾಂಕು ಅದೇ ಕೋರ್ಸಸ್ದು ಅದನ್ನೇ ಕೊಟ್ಟರೆ ನಿಮ್ಮ ರ್ಯಾಂಕ್ ಎಲ್ಲನೂ ಕೂಡ ಸರಿಯಾಗಿರುತ್ತೆ ಅನ್ಕೊಂಡಿರ್ತೀನಿ. ನೋಡ್ಕೊರಿ. ಅದಾದ ತಕ್ಷಣ ನಿಮಗೆ ಡಿಸಿಪ್ಲಿನ್ ಅಂತಂದರೆ ಯಾವ ಒಂದು ಕೋರ್ಸ್ ಅಲಾಟೆಡ್ ಆಗಿದೆ. ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡ್ರಿ, ಯಾವ ಡಿಸಿಪ್ಲಿನಲ್ಲಿ ಅಲಾಟ್ ಆಗಿದೆ. BSc ನರ್ಸಿಂಗ್ ಅಂತ ಕಾಣಿಸ್ತಿದೆ. ಆ್ಯಂಡ್ ಕ್ಲಿಯರ್ ಕಾಣಿಸ್ತಿದೆ ನೋಡ್ರಿ. ನೆಕ್ಸ್ಟ್ ಕಾಲೇಜ್ ಅಲಾಟೆಡ್ ಯಾವ ಕಾಲೇಜ್ ಇಲ್ಲಿ ಕಾಣಿಸ್ತಿದೆ ನೋಡ್ರಿ, ಹೂಪ್ಕಿನ್ಸ್ ಕಾಲೇಜ್ ಆಫ್ ನರ್ಸಿಂಗ್ ಬೆಂಗಳೂರು ನಂಬರ್ 4 ಇಲ್ಲೆಲ್ಲನೂ ಕೊಟ್ಬಿಟ್ಟು ಅದಾದ ನಂತರ ಕಾಲೇಜ್ ಅಲಾಟೆಡ್ ಕಾಣಿಸ್ತಿದೆ. ಈ ಕಾಲೇಜ್ ಅಲಾಟೆಡ್ ಆಗಿದ್ದು ಒಂದು ಕೋಡ್ ಇರುತ್ತೆ ನೋಡಿರಿ, ಕಾಲೇಜ್ ಕೋಡ್ ಅಂತ ಕಾಣಿಸ್ತದೆ. ಕಾಲೇಜ್ ಕೋಡ್ ಅಲಾಟೆಡ್ ಆಗಿರ್ತದೆ. ಅದಾದ ನಂತರ ಕ್ಯಾಟಗರಿ ಅಲಾಟೆಡ್ STG ಅಂತಂದು ಇಲ್ಲಿ ಕಾಣಿಸ್ ವೆರಿಫೈ ಕ್ಯಾಟಗರಿ ಯಾವುದಿತ್ತು ಒಂದು ಸ್ಟೂಡೆಂಟ್ಸ್ದು ST ಇದೆ. ಇಲ್ಲಿ STG ಅಂತ ಇತ್ತಂದರೆ ನೋಡಿರಿ ಕ್ಯಾಟಗರಿ ಅಂದರೆ ಕೆಲವೊಂದಿಷ್ಟು ಹುಡುಗರು ಗ್ರಾಮೀಣ ಮಾಧ್ಯಮ, ರೂರಲ್ಲು, ಕನ್ನಡ ಮೀಡಿಯಮ್ ಅಂತ ಇರ್ತಾರೆ. ಅಂಥದ್ದೆಲ್ಲ ಕೂಡ ಕ್ಯಾಟಗರಿಲಿ ಎಲ್ಲನೂ ಕೂಡ ಅಲಾಟೆಡ್ ಆಗಿರ್ತದೆ. ಆ್ಯಂಡ್ ಎಷ್ಟನೇದು ನಿಮ್ಮ ಒಂದು ಅಲಾಟ್ಮೆಂಟ್ ಅಂತಂದರೆ ಈ ಹುಡುಗ ಫಾರ್ ಎಕ್ಸಾಂಪಲ್ ಒಂದು 20 ಆಪ್ಷನ್ ಎಂಟ್ರಿ ಮಾಡಿದ್ನಂತಂದರೆ ಇವನಿಗೆ ಎಷ್ಟನೇದು ಇವನಿಗೆ ಅಲಾಟೆಡ್ ಆಗಿದೆ ಅಂತಂದರೆ 8ನೇದು ಅಲಾಟೆಡ್ ಆಗಿದೆ ಅಂತ. ಇದು ಇಂಪಾರ್ಟೆಂಟ್ ಆಗಿರ್ತದೆ 8ನೇದು. ಓಕೆ, ಇವಾಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಈ ಒಂದು ಸ್ಟೂಡೆಂಟ್ ಜಸ್ಟ್ ನೋಡಿರಿ, ನೀವು ಮೊದಲು ತಿಳ್ಕೊಂಬಿಟ್ರಿ ಮಾಕ್ ಅಲಾಟ್ಮೆಂಟ್ ಅನ್ನೋದು ಜಸ್ಟ್ ಇದೊಂದು ಟ್ರಯಲ್ ಥರ, ಇದು ಯಾವುದೇ ರೀತಿ ರಿಯಲ್ ಅಲ್ಲ. ಓಕೆ, ಜಸ್ಟ್ ನಿಮಗೆ ಟ್ರಯಲ್. ಈಗ ಸೀಟ್ ಸಿಕ್ಕೋರು ಕೂಡ ಈ ಸೀಟ್ ಸಿಕ್ಕಿದೆ ನೋಡಿರಿ, ಅವ್ರಿಗೂ ಕೂಡ ನೆಕ್ಸ್ಟ್ ಸಿಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂತಂದರೆ ಇವಾಗ ಏನಾಗುತ್ತೆ ಅಂತಂದರೆ ನೆಕ್ಸ್ಟ್ ನೀವೇನು ಚೇಂಜಸ್ ಮಾಡ್ಕೊಳ್ಳಲ್ಲ. ಓಕೆ, ಚೇಂಜಸ್ ಮಾಡ್ಕೊಳ್ಳಿ ಹೋದರೆ ಇದೇ ಸಿಗುತ್ತೆ ಅಂತಂದು ನೋಡಿರಿ. 50 ಈಗ ಸೀಟ್ ಸಿಕ್ಕಿರೋದೇ ನಿಮಗೆ ಸಿಗಬೇಕಪ್ಪ ಅಂತಂದರೆ ನೀವೇನು ಕೂಡ ಮಾಡಬಾರ್ದು. ಅದು 50 ಚಾನ್ಸಸ್ ಸಿಗುತ್ತೆ. ಓಕೆ, ಅದೇ ಸೀಟ್ ಸಿಗೋ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ಏನು ಕೂಡ ಚೇಂಜ್ ಮಾಡದೆ ಹೋದ್ರೂ ಕೂಡ ಬೇರೆ ಕಾಲೇಜ್ ಕೂಡ ಸಿಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಯಾಕಂತಂದರೆ ನೀವು ಚೇಂಜ್ ಮಾಡೋಕ್ಕೆ ಹೋಗಲ್ಲ, ಬಟ್ ಬೇರೆಯವ್ರು ಏನು ಮಾಡ್ತಾರೆ, ಚೇಂಜ್ ಮಾಡ್ಕೊತಾರೆ. ಹೌದಲ್ವಾ? ಯಾಕಂದರೆ ಅದರಲ್ಲಿ ಬೇರೆ ಈ ಸರ್ತಿ ಏನು ಮಾಡ್ತಾರೆ ಅಂತಂದರೆ ಚೇಂಜ್ ಮಾಡ್ಕೊಂಡಿರ್ತಾರೆ. ಏನಕ್ಕಂದರೆ ಒಂದು ಸರ್ತಿ ಅಲ್ಲ 2 ಸರ್ತಿ ಚಾನ್ಸಸ್ ಇದೆ ಅಲ್ವಾ? ಸೊ ಹಂಗಾಗಿ ಏನಾಗುತ್ತಪ್ಪ ಅಂದರೆ ನೀವೇನು ಕೂಡ ಚೇಂಜ್ ಮಾಡ್ಕೊಳ್ಳೋಕೆ ಹೋದ್ರೂ ಕೂಡ ಬೇರೆಯವ್ರಂತೂ ಚೇಂಜ್ ಮಾಡಿರ್ತಾರೆ. ಸೊ ಹಂಗಾಗಿಬಿಟ್ಟು ಸ್ವಲ್ಪ ಚೇಂಜಸ್ ಆಗೋ ಚಾನ್ಸಸ್ ಇರ್ತದೆ. ಆ್ಯಂಡ್ ಇವಾಗ ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಸೀಟು ಅದೇ ಕಾಲೇಜ್ ನಿಮಗೆ ಬೇಕು, ಮಾಕ್ ಅಲಾಟ್ಮೆಂಟಲ್ಲೇ ಬಂದಿರೋದು ರಿಯಲ್ ಅಲಾಟ್ಮೆಂಟಲ್ಲೂ ಬೇಕಂತಂದರೆ ಏನು ಚೇಂಜ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ, ಹಂಗೆ ಬಿಡ್ರಿ. ಆ್ಯಂಡ್ ಹಂಗೆ ಬಿಟ್ಟರು ಕೂಡ ಸೀಟ್ ಸಿಗುತ್ತೆ ಅಂತ ನಾನು ಹೇಳ್ತಿಲ್ಲ, ಜಸ್ಟ್ ಒಂದು 50 ಚಾನ್ಸಸ್ ಇರುತ್ತೆ ಅದೇ ಸಿಗೋಕ್ಕೆ. ಆ್ಯಂಡ್ ರಿಮೈನಿಂಗ್ ಎಷ್ಟು ಹುಡುಗರಿಗೆ ಸೀಟ್ ಸಿಕ್ಕಿಲ್ಲ. ಈಗ ಇಲ್ಲೇನು ಕಾಣಿಸ್ತಿದೆ ಈ ರೀತಿ, ಯು ಹ್ಯಾವ್ ನಾಟ್ ಬೀನ್ ಅಲಾಟೆಡ್ ಎನಿ ಸೀಟ್ ಅಂತ ಇದೆ. ಈ ರೀತಿ ಸೀಟ್ ಅಲಾಟ್ ಆಗದೇ ಇದ್ದಾಗ ಹುಡುಗರಿಗೆ ಸ್ವಲ್ಪ ಭಯ ಅಂತೂ ಇದ್ದೇ ಇರ್ತದೆ. ಯಾಕಂದರೆ ಸೀಟ್ ಸಿಗಲಿಲ್ಲಲ್ಲಪ್ಪ ಅಂತಂದು ಭಯ ಪಡ್ಕೊಂಡಿರ್ತಾರೆ. ಇದು ಆಗದೇ ಇರೋ ಕಾರಣ ನೀವೇ ಇದಕ್ಕೆ ಕಾರಣ. ಏನಪ್ಪ ಅಂತಂದರೆ ಆಪ್ಷನ್ ಎಂಟ್ರಿ ಮಾಡಿರಿ ಜಾಸ್ತಿ ಕಾಲೇಜಸ್ ಆ್ಯಡ್ ಮಾಡಿರಿ ಅಂತಂದು ದಿನ ಬಂದು ನಾವು ಯೂಟ್ಯೂಬಲ್ಲಿ ದಿನಾನು ಬಾಯಿ ಬಿಡ್ಕೊತೀವಿ ಮಾಡ್ರಪ್ಪ ಅಂತಂದು. ಯಾಕಂದರೆ ಒಬ್ಬರಲ್ಲ ಇಬ್ಬರಲ್ಲ ಎಷ್ಟೊಂದು ಯೂಟ್ಯೂಬರ್ಸ್ ಇದ್ದಾರೆ, ಎಲ್ಲರೂ ಕೂಡ 17 ಹೇಳ್ತಾರೆ ಜಾಸ್ತಿ ಕಾಲೇಜಸ್ ಆ್ಯಡ್ ಮಾಡಿರಿ ಅನ್ನೋದು. ಆದರೂ ನೀವು ಎಷ್ಟು ಅಂದರೆ ಕುಂತ್ಕೊಂಡು ಒಂದು ಅರ್ಧ ಗಂಟೆ ಕುಂತ್ಕೊಂಡು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ನಿಮಗೆ ಟೈಮ್ ಇಲ್ಲ ಅಲ್ವಾ? ಸೊ ಇವಾಗಲೂ ಕೂಡ ಇನ್ನೂ ಕಾಲ ಮಿಂಚಿಲ್ಲ. ಇವಾಗ ಇನ್ನೊಂದು ಟೈಮ್ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಚಾನ್ಸ್ ಕೊಡ್ತಾರೆ. ಬಿಟ್ಟಾಗ ಅಪ್ಡೇಟ್ ಮಾಡ್ತೀನಿ. ಇನ್ನೂ ಕೂಡ ಇವಾಗ ಮಾಕ್ ಅಲಾಟ್ಮೆಂಟ್ ಬಂದೈತೆ ಅಂತಂದರೆ ನೀಟವ್ರ ಜೊತೆ ಅಂತಂದರೆ ನೀಟ್ ನಿಮ್ಮದು 2 ಕೂಡ ಇನ್ನೊಂದು ಸರ್ತಿ ಆಪ್ಷನ್ ಎಂಟ್ರಿ ಟೈಮ್ ಬಿಡ್ತಾರೆ. ಓಕೆ, ಅವಾಗ ಬಿಟ್ಟಾಗ ನಿಮಗೆ ಹೇಳ್ತೀನಿ. ಅವಾಗ ಏನಪ್ಪ ಅಂತಂದರೆ ವಾಪಸ್ ಕಾಲೇಜಸ್ ಆ್ಯಡ್ ಮಾಡಬೇಕು. ಓಕೆ, ಜಾಸ್ತಿ ಕಾಲೇಜಸ್ ಬರೋ ಕಾಲೇಜಸ್ ಎಲ್ಲರೂ ಕೂಡ ಆ್ಯಡ್ ಮಾಡಬೇಕು. ಯಾಕಂತಂದರೆ ಬರದೇ ಇರೋ ಕಾರಣ ನೀವು ಮೇನ್ ತಿಳ್ಕೊಬೇಕು, ರ್ಯಾಂಕ್ ದೂರ ಇದೆ. ಓಕೆ, ಮೊದಲು ಫಸ್ಟ್ ಆಫ್ ಆಲ್ ರ್ಯಾಂಕ್ ದೂರ ಇದೆ. ಆ್ಯಂಡ್ ಇನ್ನೊಂದು ಆಪ್ಷನ್ ಎಂಟ್ರಿ ಸರಿ ಮಾಡಿಲ್ಲ. ಆಪ್ಷನ್ ಎಂಟ್ರಿನೇ ಮಾಡಿರಲ್ಲ ಎಷ್ಟೊಂದು ಹುಡುಗರು. ಆಪ್ಷನ್ ಎಂಟ್ರಿನೇ ಮಾಡಿಲ್ಲ ಅಂತಂದರೆ ಯಾವ ರೀತಿ ಸೀಟ್ ಸಿಗುತ್ತೆ ಹೇಳಿ? ಹೌದಲ್ವಾ? ಆ್ಯಂಡ್ ಆಪ್ಷನ್ ಎಂಟ್ರಿ ಮಾಡಿದ್ರು ಕೂಡ ಚೆನ್ನಾಗಿ ಮಾಡಬೇಕು. ಇಟ್ ಮೀನ್ಸ್ ಜಾಸ್ತಿ ಕಾಲೇಜಸ್ ಆ್ಯಡ್ ಮಾಡಬೇಕು. ರ್ಯಾಂಕ್ ದೂರ ಇರ್ಬೋದು. ಇಲ್ಲಾಂತಂದರೆ ನೀವು ರ್ಯಾಂಕ್ ಚೆನ್ನಾಗಿ ಇಟ್ಕೊಂಡು ಕೂಡ, ಓಕೆ ಫಾರ್ ಎಕ್ಸಾಂಪಲ್ ರ್ಯಾಂಕ್ ಚೆನ್ನಾಗಿ ಇಟ್ಕೊಂಡು ಕೂಡ 1-2 ಅಷ್ಟೇ ಕಾಲೇಜಸ್ ಆ್ಯಡ್ ಮಾಡಿರ್ತಾರೆ. ಇಲ್ಲಾಂತಂದರೆ ಟಾಪ್ ಕಾಲೇಜಸ್ ಅಷ್ಟೇ ಆ್ಯಡ್ ಮಾಡಿರ್ತಾರೆ. ಅದಾಗಿ ಕೂಡ ಸಿಕ್ಕಿರಲ್ಲ. ಯಾಕಂದರೆ ಟಾಪ್ ಕಾಲೇಜಸ್ಸು ಚೆನ್ನಾಗಿರೋ ರ್ಯಾಂಕ್ ಅವ್ರಿಗೆ ಸಿಕ್ಕಿರ್ತದೆ. ಓಕೆ, ಅದನ್ನು ಕೂಡ ಎಲ್ಲನೂ ಕೂಡ ರೀಸನ್ ಇಟ್ಕೊಂಡು ಇನ್ಮೇಲೆ ಏನಪ್ಪ ಅಂತಂದರೆ ಇನ್ನೊಂದು ಚಾನ್ಸ್ ಬಿಡ್ತಾರಲ್ವಾ, ಜಾಸ್ತಿ ಕಾಲೇಜಸ್ ಆ್ಯಡ್ ಮಾಡಿದ್ರೆ ನಿಮಗೂ ಕೂಡ ಸೀಟ್ ಸಿಗುತ್ತೆ. ಇವಾಗ ನೆಕ್ಸ್ಟ್ ಪ್ರೊಸೆಸ್ ಏನಪ್ಪ ಅಂತಂದರೆ ಈಗಂತೂ ಅಲಾಟ್ಮೆಂಟ್ ಆಗಿದೆ, ಈಗ ಸಿಕ್ಕಿದ್ದೆ ಫೈನಲ್ ಅಂತ ಎಲ್ಲರೂ ಕೂಡ ಗೊತ್ತಿದೆ. ಇವಾಗ ನಿಮ್ಗೆ ಹೇಳೋಕ್ಕೆ ಬರ್ತೀನಿ ನಾನು, ನೀವು ಇವಾಗ ಕೂತ್ಕೊಂಡು ಇನ್ನೊಂದು ಟೈಮ್ ಬೆಟರ್ ಕಾಲೇಜ್ ಸಿಗಬೇಕಪ್ಪ ನಿಮಗೆ, ಇನ್ನೂ ಕೂಡ ಇದಕ್ಕಿಂತಲೂ ಚೆನ್ನಾಗಿರೋ ಕಾಲೇಜ್ ಸಿಗಬೇಕಂತಂದರೆ ಓಕೆ
ಕಾಲೇಜಸ್ ರೆಡಿ ಮಾಡಿ ಇಟ್ಕೋರಿ. ಇನ್ನೊಂದು ಟೈಮ್ ಆಪ್ಷನ್ ಎಂಟ್ರಿ ನಿಮಗೆ ಗೋಲ್ಡನ್ ಚಾನ್ಸ್ ಇನ್ನೊಂದು ಟೈಮ್ ಕೊಡ್ತಾರೆ. ಇವಾಗ ಈಗ ಈ ಒಂದು ಸ್ಟೂಡೆಂಟ್ಸ್ದು 8ನೇದ್ದು ಕಾಲೇಜ್ ಸಿಕ್ಕಿದೆ, ಇವನಿಗೆ ಬೆಟರ್ ಕಾಲೇಜ್ ಸಿಗಬೇಕಂತಂದ್ರೆ ಏನು ಮಾಡಬೇಕು, ನಿಮ್ಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಈ SC ST ಸ್ಟೂಡೆಂಟ್ಸ್ ಅದರಲ್ಲೂ ಕೂಡ ನೀವು ಫಸ್ಟ್ ರೌಂಡಲ್ಲೇ ಸೀಟ್ ಸಿಕ್ಕಿದ ತಕ್ಷಣ ಸಡನ್ನಾಗಿ ಅಡ್ಮಿಷನ್ ಮಾಡಿಸ್ಕೊಳ್ಳೋಕೆ ಹೋಗಬೇಡಿ. ಓಕೆ, ನೀವು ಫಾರ್ ಎಕ್ಸಾಂಪಲ್ ಈಗ 8ನೇ ಕ್ಲಾಸ್ ಸಿಕ್ಕಿದೆ ಅಂತಂದರೆ ನಿಮಗೆ ಫಸ್ಟ್ ರೌಂಡಿಗೆ ಸೀಟ್ ಸಿಕ್ಕಿದ ತಕ್ಷಣ ಸ್ವಲ್ಪ ವೇಟ್ ಮಾಡಿದರೆ ಸೆಕೆಂಡ್ ರೌಂಡ್ ಎಕ್ಸ್ಟೆಂಡ್ ರೌಂಡ್ವರೆಗೂ ಹೋದಾಗ ಏನಾಗುತ್ತೆ ಅಂತಂದರೆ 8ನೇ ಸಿಕ್ಕಿದೆ, ಬಟ್ ನೀವು ಎಕ್ಸ್ಟೆಂಡೆಡ್ ರೌಂಡ್ವರೆಗೂ ಹೋಗುವಾಗ ಒಂದು 5ನೇ ಕಾಲೇಜು ಅಥವಾ 4ನೇ ಕಾಲೇಜ್ ಆದರೂ ಸಿಗ್ತಿರ್ತದೆ. ಅಂದರೆ ನೀವು ಅನ್ಕೊಂಡಿರ್ಕಿಂತ ಚೆನ್ನಾಗಿರೋ ಕಾಲೇಜ್ ಸಿಗ್ತಾ ಹೋಗ್ತಿರ್ತಾವೆ. ಯಾಕಂದರೆ ಎಷ್ಟೋ ಹುಡುಗರಿಗೆ ಈಗ ಅಲಾಟ್ಮೆಂಟ್ ಆಗಿಬಿಟ್ಟಿರುತ್ತೆ, ಎಷ್ಟೋ ಜನಕ್ಕೆ ಇಷ್ಟ ಇರಲ್ಲ, ಅಡ್ಮಿಷನ್ ಮಾಡ್ಕೊಳಕ್ಕೆ ಹೋಗಲ್ಲ, ದೂರ ಆಗುತ್ತೆ ಅಂತ ಕೆಲವೊಂದಿಷ್ಟು ಹುಡುಗರು ಬಿಟ್ಬಿಟ್ಟಿರ್ತಾರೆ. ಸೊ ಅಂಥ ಟೈಮ್ ಒಳಗೆ ಬೇರೆಯವ್ರಿಗೆ ಸೀಟ್ ಕೊಡಬೇಕಲ್ಲ, ಅದನ್ನು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗಲ್ಲ ಯಾರು ಕೂಡ. ಓಕೆ, ಕೇದವರು ಕೂಡ ಆ ಸೀಟ್ ಫಿಲ್ ಮಾಡಲೇಬೇಕು. ಸೊ ಹಂಗಾಗಿಬಿಟ್ಟು ಬೇರೆಯವ್ರನ್ನ ಅಲ್ಲಿ ಆ ಜಾಗಕ್ಕೆ ತಮ್ಮಂದು ಹಾಕ್ತಾರೆ. ಸೊ ಹಂಗಾಗಿಬಿಟ್ಟು ನೀವೇನು ಮಾಡಿರಿ ಅಂತಂದರೆ ಈ ಒಂದು ಸಿಚುವೇಷನ್ ಯೂಸ್ ಮಾಡಿಕೊಂಡು ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ವರೆಗೂ ಕೂಡ ವೇಟ್ ಮಾಡಿರಿ, ಖಂಡಿತ ಸೀಟ್ ನಿಮಗೂ ಕೂಡ ಸಿಗ್ತದೆ. ಸರಿ, ನಿಮಗೂ ಯಾವುದೆಲ್ಲ ಯಾರಿಗೆಲ್ಲ ಸೀಟ್ ಸಿಕ್ಕಿದೆಯೋ ಸೀಟ್ ಸಿಕ್ಕಿಲ್ವೋ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ನಿಮಗೆ ಯಾವ ಕಾಲೇಜ್ ಅಲಾಟ್ಮೆಂಟ್ ಆಗಿದೆ ಅದನ್ನು ಕೂಡ ಹಾಕಿ. ನೋಡೋಣಂತೆ, ಇನ್ನೂ ಇದ್ರ ಬಗ್ಗೆ ಅಪ್ಡೇಟ್ಗಳು ಭಾಳ ಬರ್ತವೆ, ಅದ್ರ ಬಗ್ಗೆ ವಿಡಿಯೋ ಮಾಡೋಣಂತೆ. ನಿಮ್ಮ ಕ್ವಶನ್ಸ್ ಸಿಕ್ಕಾಪಟ್ಟೆ ಹಾಕ್ತವೆ, ನೀವು ಏನೇ ಒಂದು ಕ್ವಶನ್ಸ್ ಹಾಕಿರಿ ಅದಕ್ಕೆ ಆನ್ಸರ್ ಮಾಡ್ತೀನಿ. ಒಂದು ವಿಡಿಯೋ ಮೂಲಕ ಆದರೆ ನಿಮ್ಗೆ ಆನ್ಸರ್ ಮಾಡ್ತೀನಿ. ಕಾಮೆಂಟ್ ಸೆಕ್ಷನಲ್ಲಿ ಹೋಗ್ಬಿಟ್ಟು ಕಾಮೆಂಟ್ ಹಾಕಿ. ಬಾಯ್.